ಮುಖ್ಯಮಂತ್ರಿ ಪದವಿಗಾಗಿ ನಿಮ್ಮಲ್ಲಿ ನಡೀತಾ ಇರತಕ್ಕಂಥ ಕಚ್ಚಾಟ ಇವುಗಳನ್ನು ಒಂದು ದಿಕ್ಕು ತಪ್ಪಿಸ್ತಕ್ಕಂಥದ್ದು. ಇದರ ಉದ್ದೇಶ ಏನಂದರೆ ಈ ಯೋಜನೆಯ ಬಗ್ಗೆ ರಾಜ್ಯ ಸರ್ಕಾರಗಳು ಸಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿ ಅಂತಕ್ಕಂಥದ್ದು ಈ ಉದ್ದೇಶ ಇದೆ. ಎಲ್ಲವೂ ಸರಿಯಾಗಿರ್ತಕ್ಕಂಥ ಈ ಕಾಯ್ದೆಯ ವಿರುದ್ಧ ಇವತ್ತು ಜನಾಂದೋಲನ ಮಾಡ್ತಾ ಇರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ. ತಾವು ರೂಪಿಸಿರ್ತಕ್ಕಂಥ ಯಾವುದೇ ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರ ರದ್ದು ಮಾಡಿಲ್ಲ. ನಾನು ಕೊಂಡೇನಹಳ್ಳಿ ಮುರಳಿ ಅಂತ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಏನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿರವರ ಒಂದು ಕೇಂದ್ರ ಸರ್ಕಾರ ಏನು ಹಿಂದೆ 2009ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಮನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿ ತಂದಿತ್ತು. ಅದು 2014ರಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಒಂದು ಚುಕ್ಕಾಣಿಯನ್ನು ಹಿಡಿದ ಮೇಲೆ ಇಲ್ಲಿಯವರೆಗೂ ಏನು ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾಕಷ್ಟು ಲೋಪಗಳು, ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಆಗತಕ್ಕಂಥ ಕೆಲವೊಂದು ಅಂಶಗಳು, ಕೆಲವು ಈಗಿನ ಒಂದು ಸಾಮಾಜಿಕ ವ್ಯವಸ್ಥೆಗೆ ಸರಿಯಾಗಿ ಹೊಂದಾಣಿಕೆಯಾಗದಂತಹ ಕೆಲವೊಂದು ಕಾರ್ಯಗಳು ಇವತ್ತು ಅದರಲ್ಲಿ ಅಡಕಾಗಿತ್ತು. ಅದೆಲ್ಲವನ್ನು ಇವತ್ತು ವೈಜ್ಞಾನಿಕವಾಗಿ ಪರಿಶೀಲನೆಯನ್ನು ಮಾಡಿ ಇವತ್ತು ತಜ್ಞರ ವರದಿಯಂತೆ ಅದರಲ್ಲಿರ್ತಕ್ಕಂಥ ಕೆಲವು ಲೋಪದೋಷಗಳನ್ನು ಒಂದು ಸರಿಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಇವತ್ತು ನಾವು ಅದರ ವಿರುದ್ಧ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ತನ್ನ ಇಡೀ ಕ್ಯಾಬಿನೆಟ್ ಒಳಗೊಂಡಂತೆ ಒಂದು ಬೃಹತ್ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಎಂಥ ನಗಿಪಾಟಲು ಅಂದರೆ, ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಪ್ರಬಲ ರಾಷ್ಟ್ರೀಯ ಪಕ್ಷವಾಗಿದ್ದಂಥ ಇವತ್ತು ಕಾಂಗ್ರೆಸ್ ಪಕ್ಷ ನೈತಿಕವಾಗಿ ಮತ್ತು ರಾಜಕೀಯವಾಗಿ ಇಷ್ಟೊಂದು ದಿವಾಳಿ ಆಗ್ಬಿಡ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತದೆ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಕಾನೂನು ಪದವಿಯನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು. ತಮಗೆಲ್ಲ ಗೊತ್ತಿದೆ, ಇವತ್ತು ಯಾವುದೇ ತಾವು ರೂಪಿಸಿರ್ತಕ್ಕಂಥ ಯಾವುದೇ ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರ ರದ್ದು ಮಾಡಿಲ್ಲ. ಅದರಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಲೋಪದೋಷಗಳನ್ನು ಇವತ್ತು ಸರಿಪಡಿಸಿ ಕಾಲಕ್ಕೆ ತಕ್ಕಂತೆ ಅದನ್ನು ಆಧುನೀಕರಿಸಿ ಒಂದು ವ್ಯವಸ್ಥೆಯನ್ನು ಸರಿ ಮಾಡೋ ಪ್ರಯತ್ನ ಮಾಡಿದ್ದಾರೆ ಹೊರತು ಯಾವುದೇ ತಮ್ಮ ಹಿಂದಿನ ಕಾಯ್ದೆಯನ್ನು ರದ್ದು ಮಾಡಿಲ್ಲ. ಸೊ ಹಾಗಾಗಿ ನೀವು ಇದರ ವಿರುದ್ಧ ಕೇವಲ ರಾಜಕೀಯ ಪ್ರೇರಿತವಾಗಿ ಈಗಾಗಲೇ ತಮ್ಮ ಸರ್ಕಾರದ ಮೇಲೆ ಅನೇಕ ಅಕ್ರಮಗಳು, ಇವತ್ತು ಲೋಪದೋಷಗಳು, ಇವತ್ತು ನಿಮ್ಮ ಪಕ್ಷದ ಶಾಸಕರೇ ಇವತ್ತು ನಿಮ್ಮ ವಿರುದ್ಧ ಒಂದು ತಿರುಗಿ ಬೀಳುವಂಥ ಒಂದು ಸಂದರ್ಭ, ಮುಖ್ಯಮಂತ್ರಿ ಪದವಿಗಾಗಿ ನಿಮ್ಮಲ್ಲಿ ನಡೀತಾ ಇರತಕ್ಕಂಥ ಕಚ್ಚಾಟ ಇವುಗಳನ್ನು ಒಂದು ದಿಕ್ಕು ತಪ್ಪಿಸ್ತಕ್ಕಂಥದ್ದು. ಅಂದರೆ ಈ ಒಂದು ದಿಕ್ಕನ್ನು ತಾವು ಬೇರೆ ಕಡೆ ತೆಗೆದುಕೊಂಡು ಹೋಗೋಕ್ಕೆ ಎಲ್ಲವೂ ಸರಿಯಾಗಿರ್ತಕ್ಕಂಥ ಈ ಕಾಯ್ದೆಯ ವಿರುದ್ಧ ಇವತ್ತು ಜನಾಂದೋಲನ ಮಾಡ್ತಾ ಇರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ. ತಾವು ದಯವಿಟ್ಟು ವಿಷಯ ತಿಳ್ಕೋಬೇಕು. ಯಾವುದೇ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕಾದ್ರೆ ರಾಜ್ಯಗಳ ಒಂದು ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿ ಅದರ ಮೇಲೆ ವಿಸ್ತಾರವಾಗಿ ಚರ್ಚೆಯಾಗಿ ತದನಂತರ ಬಹುಮತದ ಆಧಾರ ಮೇಲೆ ಕಾಯ್ದೆಗೆ ತಿದ್ದುಪಡಿ ತರ್ತಕ್ಕಂಥದ್ದು ವಿಚಾರ ತಮಗೆಲ್ಲ ಗೊತ್ತಿದೆ. ಹೀಗಾಗಿ ಈ ಒಂದು ತಿದ್ದುಪಡಿ ಕಾಯ್ದೆಯನ್ನು ಇವತ್ತು ಎಲ್ಲ ರಾಜ್ಯಗಳಲ್ಲಿ ವಿಧಾನಸಭೆಗಳಲ್ಲಿ ಇವತ್ತು ಚರ್ಚೆಯಾಗಿ ಮಸೂದೆಯ ಪರವಾಗಿ ಒಂದು ಎಲ್ಲ ಚರ್ಚೆಯಾಗಿ ಆ ಒಂದು ವಿಧಾನಸಭೆಗಳ ಅನುಮತಿಯನ್ನು ತೆಗೆದುಕೊಂಡು ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ ಒಂದು ಚುನಾಯಿತ ಪ್ರತಿನಿಧಿಗಳ ಒಂದು ಅನುಮತಿಯ ಆಧಾರದ ಮೇಲೆ ನಾವು ಇವತ್ತು ತಿದ್ದುಪಡಿ ಮಾಡಿದೆಯೇ ಹೊರತು ಇವತ್ತು ರಾತ್ರೋರಾತ್ರಿ ಸ್ವಯಂ ಪ್ರೇರಿತವಾಗಿ ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ತಾವು ದಯವಿಟ್ಟು ಇದನ್ನು ಗಮನಿಸಬೇಕು. ಏನೋ ಇವತ್ತು ವಿಕಸಿತ ಭಾರತ್ ರಾಮ್ಜಿ ಈ ಯೋಜನೆ ಮತ್ತು ಹಿಂದಿನ ತಾವು ಮಾಡಿರ್ತಕ್ಕಂಥ ಮನರೇಗಾ ಯೋಜನೆ ಈ ಎರಡೂ ಒಂದು ಕಾಯ್ದೆಗಳನ್ನು ನಾವು ಮೆಲುಕು ಹಾಕಿ ನೋಡಿದಾಗ ಇವತ್ತು ಏನು ಈ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ಜಾಬ್ ಕಾರ್ಡನ್ನು ಹೊಂದಿರತಕ್ಕಂಥ ಕೂಲಿ ಕಾರ್ಮಿಕರಿಗೆ ಇವತ್ತು ನಿಮ್ಮ ಕಾಯ್ದೆಯಲ್ಲಿ ವರ್ಷಕ್ಕೆ ಕೇವಲ 100 ದಿನಗಳು ಮಾತ್ರ ತಾವು ಉದ್ಯೋಗವನ್ನು ಕೊಡ್ತಾಯಿದ್ರಿ. ಈಗ ಹೊಸ ಕಾಯ್ದೆಯ ಪ್ರಕಾರ 125 ದಿನಗಳಿಗೆ ಇವತ್ತು ಕೂಲಿಯನ್ನು ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ ಈ ಕಾಯ್ದೆಯ ಉದ್ದೇಶ. ಜೊತೆ ಏನಂದರೆ ತಾವು ಇದುವರೆಗೂ 2009ರಲ್ಲಿ ರೂಪಿಸಿದಂಥ ಕಾಯ್ದೆಯಲ್ಲಿ ಕೇವಲ ಕೂಲಿ ಕಾರ್ಮಿಕನಿಗೆ ಅಂದರೆ ಜಾಬ್ ಕಾರ್ಡ್ದಾರನಿಗೆ
ನೀವು ದಿನದ ಕೂಲಿ ಕೇವಲ 100 ರೂಪಾಯಿಯನ್ನು ನೀಡ್ತಾ ಇದ್ರಿ. ಈಗ ಈ ಹೊಸ ಕಾಯ್ದೆಯಲ್ಲಿ ಇವತ್ತು 375 ರೂಪಾಯಿ. ಚೆನ್ನಾಗಿ ಯೋಚನೆ ಮಾಡಿ, ಇವತ್ತು 375 ರೂಪಾಯಿ ಇವತ್ತು ಕೂಲಿಯನ್ನು ಈ ಹೊಸ ಕಾಯ್ದೆ ನೀಡ್ತಾ ಇದೆ. ಹಾಗೆ ಇವತ್ತು ಈ ಕಾಯ್ದೆಯಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆಗೆ ನಾಂದಿ ಹಾಕ್ತದೆ ಅಂತ ತಾವು ಹೇಳ್ತೀರಾ. ಈ ನೂತನ ಕಾಯ್ದೆಯ ಪ್ರಕಾರ ಯಾವುದೇ ಒಂದು ಉದ್ಯೋಗವನ್ನು ನಾವು ತೆಗೆದುಕೊಳ್ಳಬೇಕಾದ್ರೆ, ಒಂದು ಪ್ಲ್ಯಾನನ್ನು ರೆಡಿ ಮಾಡಬೇಕಾದ್ರೆ ಅದು ಮೊದಲು ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಬೇಕು. ಏನು ಸ್ಥಳೀಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಸಭೆಗಳಲ್ಲೇ ಆ ಹೊಸ ಯೋಜನೆಗಳನ್ನು ಅಂಗೀಕಾರ ಪಡಿಬೇಕಾಗ್ತದೆ. ಸೊ ಹಾಗಾಗಿ ತದನಂತರ ಇದನ್ನು ಮುಂದಿನ ಜಿಲ್ಲಾ, ರಾಜ್ಯ, ಕೇಂದ್ರ ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಒಂದು ಸಮನ್ವಯವನ್ನು ಸಾಧಿಸುವ ವ್ಯವಸ್ಥೆಯನ್ನು ಈ ಕಾಯ್ದೆ ಮಾಡ್ತದೆ. ಹಾಗೆ ಇಲ್ಲಿಯವರೆಗೆ ಈ ಕಾಯ್ದೆಗಳು ಕೇವಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಂದ್ಬಿಟ್ಟು ರಾಜ್ಯಗಳು ತಿರಸ್ಕಾರ ಮಾಡಿ ಈ ಯೋಜನೆ ವಿಚಾರದಲ್ಲಿ ಯಾವುದೇ ಒಂದು ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾ ಇರಲಿಲ್ಲ. ಆದರೆ ಈ ಕಾಯ್ದೆ ಇವತ್ತು ರಾಜ್ಯ ಸರ್ಕಾರ ಮೀಸಲು ಅನುಪಾತ 60-40 ಅಂದರೆ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರಗಳಿಗೆ ಇವತ್ತು ಹೊಣೆಗಾರಿಕೆಯನ್ನು ನೀಡಿದೆ. ಇದರ ಉದ್ದೇಶ ಏನಂದರೆ ಈ ಯೋಜನೆಯ ಬಗ್ಗೆ ರಾಜ್ಯ ಸರ್ಕಾರಗಳು ಸಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿ ಅಂತಕ್ಕಂಥದ್ದು ಈ ಉದ್ದೇಶ ಇದೆ. ಇಲ್ಲಿಯವರೆಗೆ ನೀವು ಈ ಯೋಜನೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಕೇವಲ 30,000 ಕೋಟಿ. ನರೇಂದ್ರ ಮೋದಿಯವರ ಇವತ್ತು ಕೇಂದ್ರ ಸರ್ಕಾರ ಈ ಯೋಜನೆಗೆ ಖರ್ಚು ಮಾಡಿರ್ತಕ್ಕಂಥದ್ದು 2.86 ಲಕ್ಷ ಕೋಟಿ. ಇಷ್ಟು ಹಣವನ್ನು ಇವತ್ತು ಈ ಒಂದು ಜಿ ರಾಮ್ಜಿ ಯೋಜನೆಗೆ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂದರೆ ಇದರಲ್ಲಿ ಯಾವುದೇ ಲೋಪ ಇಲ್ಲ. ದಯವಿಟ್ಟು ಇದು ಇಂದಿನ ತಮ್ಮ ಕಾಯ್ದೆ ಏನಿದೆ ಅದರ ಮುಂದುವರೆದ ಭಾಗ ಅಂತ ನಾನು ಹೇಳ್ತೀನಿ. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.